ನಮಸ್ಕಾರ ಮಕರ ರಾಶಿಯವರೇ. ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿ ತಮ್ಮ ಗುರಿಗಳನ್ನು ಸಾಧಿಸಲು ನಿರಂತರವಾಗಿ ಶ್ರಮಿಸುತ್ತಿರುವ ಮಕರ ರಾಶಿಯವರಿಗೆ ಈಗ ಒಂದು ಮಹತ್ವದ ಪರಿವರ್ತನೆಯ ಸಮಯ ಸಮೀಪಿಸುತ್ತಿದೆ. ಇಷ್ಟೊಂದು ದಿನ ನನ್ನ ಪ್ರಯತ್ನಗಳಿಗೆ ಯಾವಾಗ ಫಲ ಸಿಗುತ್ತದೆ ಎಂದು ಮನಸ್ಸಿನಲ್ಲಿ ಪ್ರಶ್ನಿಸಿಕೊಂಡಿದ್ದ ನಿಮಗೆ ಈಗ ಆ ಫಲಗಳು ಒಂದೊಂದಾಗಿ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳಲಿವೆ. ನೀವು ಇದುವರೆಗೆ ತೋರಿದ ಶ್ರಮ, ಶಿಸ್ತು, ಸಹನೆ ಇವು ಈಗ ಫಲವಾಗಿ ನಿಮ್ಮ ಮುಂದೆ ಬರುತ್ತಿದೆ. ಇದು ಸಾಮಾನ್ಯ ಕಾಲವಲ್ಲ, ನಿಮ್ಮ ಜೀವನವನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವ ವಿಶೇಷ ಅವಕಾಶಗಳ ಕಾಲವಾಗಿದೆ. ಮಕರ ರಾಶಿಯವರ ಜೀವನದ ಒಂದು ಪ್ರಮುಖ ಲಕ್ಷಣವೆಂದರೆ ಅವರು ಯಾವ ಕೆಲಸವನ್ನು ಸುಲಭವಾಗಿ ಕೈ ಬಿಡುವುದಿಲ್ಲ. ಎಷ್ಟೇ ಕಷ್ಟಗಳು ಬಂದರೂ ಅವರು ತಮ್ಮ ಗುರಿಯ ಕಡೆಗೆ ನಿಧಾನವಾಗಿ ಆದರೆ ದೃಢವಾಗಿ ಸಾಗುತ್ತಾರೆ. ಈ ಗುಣವೇ ಈಗ ಅವರಿಗೆ ದೊಡ್ಡ ಯಶಸ್ಸಿನ ಬಾಗಿಲು ತೆರೆದುಕೊಳ್ಳುವಂತೆ ಮಾಡುತ್ತಿದೆ. ಇಷ್ಟೊಂದು ದಿನ ತಡವಾಗಿ ನಡೆದಿದ್ದ ಕೆಲಸಗಳು ಈಗ ವೇಗ ಪಡೆಯುತ್ತದೆ. ನಿಂತಿದ್ದ ಯೋಜನೆಗಳು ಪುನಃ ಆರಂಭವಾಗುತ್ತದೆ ಮತ್ತು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಮಾನ್ಯತೆ ದೊರೆಯುತ್ತದೆ. ನೀವು ನಿರೀಕ್ಷಿಸದ ಕಡೆಗಳಿಂದ ಸಹ ಸಹಾಯ ಮತ್ತು ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ನಿಮ್ಮ ಜೀವನದಲ್ಲಿ ಈಗ ಬರುತ್ತಿರುವ ಒಂದು ಪ್ರಮುಖ ಬದಲಾವಣೆ ಎಂದರೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ಹೆಚ್ಚಳ. ಇಷ್ಟೊಂದು ದಿನ ನಿಮ್ಮ ಮೇಲೆ ನೀವು ಅನುಮಾನ ಪಟ್ಟಿದ್ದರೆ ಈಗ ನೀವು ನಿಮ್ಮ ಶಕ್ತಿಯನ್ನು ಅರಿತುಕೊಳ್ಳುವ ಸಮಯ ಬಂದಿದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸ್ಪಷ್ಟವಾಗುತ್ತದೆ ಮತ್ತು ನಿಮ್ಮ ಗುರಿಯ ಕಡೆಗೆ ನೀವು ಇನ್ನಷ್ಟು ಸಮೀಪವಾಗುತ್ತೀರಿ. ನಿಮ್ಮ ಮನಸ್ಸಿನಲ್ಲಿ ಇದ್ದ ಗೊಂದಲಗಳು ನಿಧಾನವಾಗಿ ಕಡಿಮೆಯಾಗುತ್ತದೆ ಮತ್ತು ನೀವು ಶಾಂತಿಯುತವಾಗಿ ಮುಂದುವರಿಯಲು ಸಾಧ್ಯವಾಗುತ್ತದೆ. ಹಣಕಾಸಿನ ದೃಷ್ಟಿಯಿಂದ ಕೂಡ ಮಕರ ರಾಶಿಯವರಿಗೆ ಉತ್ತಮ ಕಾಲ ಆರಂಭವಾಗುತ್ತಿದೆ. ದೀರ್ಘಕಾಲದಿಂದ ಎದುರಿಸುತ್ತಿದ್ದ ಆರ್ಥಿಕ ಒತ್ತಡಗಳು ನಿಧಾನವಾಗಿ ಕಡಿಮೆಯಾಗುತ್ತದೆ. ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗಬಹುದು ಅಥವಾ ಹೊಸ ಆದಾಯ ಮೂಲಗಳು ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳಬಹುದು. ನೀವು ಮಾಡಿದ ಹೂಡಿಕೆಗಳು ಅಥವಾ ಶ್ರಮವು ಈಗ ಫಲ ನೀಡುವ ಸಮಯ ಬಂದಿದೆ. ಆದರೆ ಈ ಸಮಯದಲ್ಲಿ ನೀವು ಖರ್ಚು ಮಾಡುವಲ್ಲಿ ಜಾಗರೂಕರಾಗಿರಬೇಕು. ಅನಾವಶ್ಯಕ ವೆಚ್ಚಗಳನ್ನು ತಪ್ಪಿಸಿ ಭವಿಷ್ಯಕ್ಕಾಗಿ ಉಳಿಸುವ ಅಭ್ಯಾಸವನ್ನು ಬೆಳೆಸುವುದು ಉತ್ತಮ. ಕುಟುಂಬ ಜೀವನದಲ್ಲೂ ಸಹ ಉತ್ತಮ ಬದಲಾವಣೆಗಳ ಸೂಚನೆಗಳಿವೆ. ಮನೆಯಲ್ಲಿದ್ದ ಒತ್ತಡಗಳು ಕಡಿಮೆಯಾಗುತ್ತದೆ. ಕುಟುಂಬ ಸದಸ್ಯರೊಂದಿಗೆ ಸಂಬಂಧಗಳು ಸುಧಾರಿಸುತ್ತದೆ ಮತ್ತು ಮನೆಯಲ್ಲಿ ಸಂತೋಷ ಹಾಗೂ ಸಮಾಧಾನ ಹೆಚ್ಚಾಗುತ್ತದೆ. ನೀವು ನಿಮ್ಮ ಕುಟುಂಬದ ಬೆಂಬಲವನ್ನು ಇನ್ನಷ್ಟು ಬಲವಾಗಿ ಅನುಭವಿಸುತ್ತೀರಿ. ಸ್ನೇಹಿತರ ಮತ್ತು ಬಂಧುಗಳ ಸಹಾಯದಿಂದ ಕೆಲವು ಪ್ರಮುಖ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳಬಹುದು. ಗ್ರಹಗಳ ಪ್ರಭಾವವು ಈಗ ನಿಮ್ಮ ಪರವಾಗಿ ಬದಲಾಗುತ್ತಿದೆ. ಮಕರ ರಾಶಿಯ ಅಧಿಪತಿ ಶನಿಯು ನಿಮ್ಮ ಶ್ರಮಕ್ಕೆ ತಕ್ಕ ಫಲ ನೀಡಲು ಸಿದ್ಧವಾಗಿದ್ದಾನೆ. ಇಷ್ಟೊಂದು ದಿನ ನಿಮ್ಮನ್ನು ಪರೀಕ್ಷಿಸಿದ ಶನಿ ಈಗ ನಿಮ್ಮ ಪರಿಶ್ರಮವನ್ನು ಗುರುತಿಸಿ ಯಶಸ್ಸಿನ ದಾರಿಯನ್ನು ತೆರೆದಿಡುತ್ತಾನೆ. ಇದರೊಂದಿಗೆ ಇತರ ಗ್ರಹಗಳ ಅನುಕೂಲಕರ ಸ್ಥಿತಿಯು ನಿಮ್ಮ ಜೀವನದಲ್ಲಿ ಪ್ರಗತಿಯನ್ನು ವೇಗಗೊಳಿಸುತ್ತದೆ. ಇದುವರೆಗೆ ಕಷ್ಟಕರವಾಗಿ ಕಾಣುತ್ತಿದ್ದ ವಿಷಯಗಳು ಈಗ ನಿಧಾನವಾಗಿ ಸುಲಭವಾಗುತ್ತದೆ. ಮಕರ ರಾಶಿಯವರು ಸ್ವಭಾವತಃ ಶಿಸ್ತುಬದ್ಧರು, ಜವಾಬ್ದಾರಿಯುತರು ಮತ್ತು ದೃಢ ಸಂಕಲ್ಪದವರು. ಅವರು ತಮ್ಮ ಕರ್ತವ್ಯಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿರ್ವಹಿಸುತ್ತಾರೆ ಮತ್ತು ಜೀವನದಲ್ಲಿ ಸ್ಥಿರತೆಯನ್ನು ಸಾಧಿಸಲು ಹೆಚ್ಚು ಮಹತ್ವ ಕೊಡುತ್ತಾರೆ. ಇವರಲ್ಲಿರುವ ಸಹನೆ ಮತ್ತು ಪರಿಶ್ರಮವೇ ಅವರನ್ನು ಇತರರಿಂದ ವಿಭಿನ್ನರಾಗಿ ಮಾಡುತ್ತದೆ. ಅವರು ಮಾತಿಗಿಂತ ಕೆಲಸಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ ಮತ್ತು ತಮ್ಮ ಸಾಧನೆಯ ಮೂಲಕವೇ ತಮ್ಮನ್ನು ತೋರಿಸುತ್ತಾರೆ. ಆದರೆ ಈ ಸಮಯದಲ್ಲಿ ನೀವು ಕೆಲವು ಪ್ರಮುಖ ವಿಷಯಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಆತುರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ. ನೀವು ಈಗ ಪಡೆಯುತ್ತಿರುವ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡರೆ ನಿಮ್ಮ ಜೀವನದಲ್ಲಿ ನೀವು ಕನಸು ಕಂಡಿದ್ದ ಸಾಧನೆಗಳನ್ನು ಸಾಧಿಸಬಹುದು. ನಿಮ್ಮ ಶ್ರಮ ಮತ್ತು ಸಹನೆಯು ಈಗ ನಿಮಗೆ ದೊಡ್ಡ ಯಶಸ್ಸನ್ನು ತಂದುಕೊಡಲು ಸಿದ್ಧವಾಗಿದೆ. ಮಕರ ರಾಶಿಯವರು ಉತ್ತರಾಷಾಢ, ಶ್ರವಣ ಮತ್ತು ಧನಿಷ್ಠ ನಕ್ಷತ್ರಗಳ ಪ್ರಭಾವದಲ್ಲಿರುತ್ತಾರೆ. ಈ ನಕ್ಷತ್ರಗಳ ಶಕ್ತಿಯಿಂದ ಅವರಿಗೆ ವಿಶೇಷ ಗುಣಲಕ್ಷಣಗಳು ಲಭಿಸುತ್ತದೆ. ಅವರು ಸ್ವಭಾವತಃ ಶ್ರಮಶೀಲರು, ಶಿಸ್ತುಬದ್ಧರು ಮತ್ತು ಗುರಿ ಸಾಧನೆಗೆ ಅತ್ಯಂತ ನಿಷ್ಠರಾಗಿರುತ್ತಾರೆ. ಅವರು ಎಷ್ಟು ಕಷ್ಟಪಟ್ಟರೂ ಅದರ ಫಲವನ್ನು ಒಂದಲ್ಲ ಒಂದು ದಿನ ಖಚಿತವಾಗಿ ಪಡೆಯುತ್ತಾರೆ. ಮಕರ ರಾಶಿಯವರ ಪರಿಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂಬುದು ಒಂದು ಸತ್ಯ.
ಇಷ್ಟೊಂದು ದಿನ ವಿಳಂಬವಾಗಿದ್ದ ಫಲಿತಾಂಶಗಳು ಈಗ ನಿಧಾನವಾಗಿ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಸಮಯವು ಅವರ ಪರವಾಗಿ ತಿರುಗುತ್ತಿದ್ದು ಸಮಸ್ಯೆಗಳು ಒಂದೊಂದಾಗಿ ಪರಿಹಾರವಾಗುತ್ತದೆ. ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತಿದ್ದು ಅವರು ನಿಧಾನವಾಗಿ ಶಾಂತಿ ಮತ್ತು ನೆಮ್ಮದಿಯನ್ನು ಅನುಭವಿಸುತ್ತಾರೆ. ವಿದ್ಯಾರ್ಥಿಗಳ ವಿಷಯದಲ್ಲಿ ನೋಡಿದರೆ ಮಕರ ರಾಶಿಯ ವಿದ್ಯಾರ್ಥಿಗಳು ತಮ್ಮ ಗುರಿಗಳ ಕಡೆಗೆ ಅತ್ಯಂತ ಶ್ರಮಪಟ್ಟು ಸಾಗುವವರಾಗಿರುತ್ತಾರೆ. ಇಷ್ಟೊಂದು ದಿನ ಕಷ್ಟಪಟ್ಟವರಿಗೆ ಈಗ ಉತ್ತಮ ಫಲಿತಾಂಶಗಳ ಕಾಲ ಬಂದಿದೆ. ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆಯುವ ಸಾಧ್ಯತೆ ಇದೆ. ತಮ್ಮ ಪ್ರತಿಭೆಯನ್ನು ತೋರಿಸಲು ಉತ್ತಮ ಅವಕಾಶಗಳು ದೊರೆಯುತ್ತದೆ. ಅವರು ಕ್ರಮೇಣ ಉನ್ನತ ಮಟ್ಟವನ್ನು ತಲುಪಿ ತಮ್ಮ ಕುಟುಂಬಕ್ಕೆ ಹೆಮ್ಮೆಯ ಕಾರಣರಾಗುತ್ತಾರೆ. ವ್ಯಾಪಾರಿಗಳಿಗೂ ಈ ಸಮಯ ಉತ್ತಮವಾಗಿದೆ. ಇದುವರೆಗೆ ಎದುರಿಸುತ್ತಿದ್ದ ಅಡೆತಡೆಗಳು ಕಡಿಮೆಯಾಗುತ್ತದೆ. ಹೊಸ ವ್ಯವಹಾರ ಅವಕಾಶಗಳು ದೊರೆಯುತ್ತದೆ ಮತ್ತು ಹೂಡಿಕೆಗಳಿಂದ ಲಾಭಗಳ ಸಾಧ್ಯತೆಗಳು ಹೆಚ್ಚಾಗುತ್ತದೆ. ಮಕರ ರಾಶಿಯವರು ತೆಗೆದುಕೊಳ್ಳುವ ನಿರ್ಧಾರಗಳು ಬಹುಮಟ್ಟಿಗೆ ಸ್ಥಿರವಾಗಿರುವುದರಿಂದ ಅವರು ದೀರ್ಘಕಾಲಿಕ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಹಣಕಾಸಿನ ಸ್ಥಿತಿ ನಿಧಾನವಾಗಿ ಬಲವಾಗುತ್ತಿದ್ದು ಆದಾಯದಲ್ಲಿ ಹೆಚ್ಚಳ ಕಾಣಬಹುದು. ಉದ್ಯೋಗಿಗಳ ವಿಷಯದಲ್ಲಿ ಅವರ ಪರಿಶ್ರಮವನ್ನು ಗುರುತಿಸುವ ಸಮಯ ಬಂದಿದೆ. ಸಂಬಳ ಹೆಚ್ಚಳ, ಪದೋನ್ನತಿ ಅಥವಾ ಹೊಸ ಉದ್ಯೋಗಾವಕಾಶಗಳು ದೊರೆಯುವ ಸಾಧ್ಯತೆಗಳಿವೆ. ಅವರು ಕೆಲಸದಲ್ಲಿ ತೋರಿಸುವ ನಿಷ್ಠೆ ಮತ್ತು ಜವಾಬ್ದಾರಿತನವು ಅವರನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತರುತ್ತದೆ. ಇದರಿಂದ ಅವರ ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿ ಕಾಣಿಸಿಕೊಳ್ಳುತ್ತದೆ. ಮಕರ ರಾಶಿಯವರು ಭಾವನಾತ್ಮಕವಾಗಿ ಸ್ವಲ್ಪ ಒಳಮುಖಿಗಳಾಗಿರುತ್ತಾರೆ. ಅವರು ತಮ್ಮ ಭಾವನೆಗಳನ್ನು ಎಲ್ಲರ ಮುಂದೆ ವ್ಯಕ್ತಪಡಿಸುವುದಿಲ್ಲ. ಆದರೆ ತಮ್ಮ ಹತ್ತಿರದವರನ್ನು ಅವರು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಯಾರಾದರೂ ಅವರ ನಂಬಿಕೆಯನ್ನು ಧ್ವಂಸ ಮಾಡಿದರೆ ಅದು ಅವರಿಗೆ ತುಂಬ ಆಳವಾಗಿ ತಾಕುತ್ತದೆ. ಅವರು ಹೊರಗಿನಿಂದ ಗಂಭೀರವಾಗಿ ಕಾಣಿಸುತ್ತಾರಾದರೂ ಒಳಮನಸ್ಸಿನಲ್ಲಿ ತುಂಬ ಮೃದು ಸ್ವಭಾವ ಹೊಂದಿರುತ್ತಾರೆ. ತಮ್ಮ ನೋವುಗಳನ್ನು ಮೌನವಾಗಿ ಸಹಿಸುವುದು ಅವರ ಸ್ವಭಾವವಾಗಿದೆ. ಅವರು ಶಾಂತ ಮತ್ತು ಸ್ಥಿರ ಜೀವನವನ್ನು ಇಷ್ಟಪಡುವವರು. ಅತಿಯಾದ ಗದ್ದಲ ಮತ್ತು ಅನಾವಶ್ಯಕ ಚರ್ಚೆಗಳಿಂದ ದೂರವಿರಲು ಬಯಸುತ್ತಾರೆ. ಅವರ ಜೀವನದ ಮುಖ್ಯ ಗುರಿ ಸ್ಥಿರತೆ, ಭದ್ರತೆ ಮತ್ತು ಕುಟುಂಬದ ಸುಖ. ತಮ್ಮ ಕುಟುಂಬದ ಒಳ್ಳೆಯಕ್ಕಾಗಿ ಅವರು ಎಷ್ಟೇ ಕಷ್ಟಪಟ್ಟರೂ ಹಿಂದಿರುಗುವುದಿಲ್ಲ. ಅವರ ತಾಳ್ಮೆ ಮತ್ತು ನಂಬಿಕೆಯೇ ಅವರಿಗೆ ಒಂದು ದಿನ ದೊಡ್ಡ ಯಶಸ್ಸನ್ನು ತರುತ್ತದೆ. ಮಕರ ರಾಶಿಯವರು ಸಹಾನುಭೂತಿ ಮತ್ತು ಜವಾಬ್ದಾರಿಯುತ ಮನೋಭಾವವನ್ನು ಹೊಂದಿರುತ್ತಾರೆ. ಇತರರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಅವರಿಗೆ ಹೆಚ್ಚಿರುತ್ತದೆ. ಅವರು ಸಹಾಯ ಮಾಡುವಲ್ಲಿ ಮುಂದಿರುತ್ತಾರೆ, ಆದರೆ ತಮ್ಮ ಮಿತಿಯನ್ನು ತಿಳಿದುಕೊಂಡೇ ನಡೆದುಕೊಳ್ಳುತ್ತಾರೆ. ಒಮ್ಮೆ ಯಾರನ್ನಾದರೂ ನಂಬಿದರೆ ಅವರಿಗೆ ನಿಷ್ಠೆಯಿಂದ ಬೆಂಬಲ ನೀಡುತ್ತಾರೆ. ಒಟ್ಟಿನಲ್ಲಿ ನೋಡಿದರೆ ಮಕರ ರಾಶಿಯವರ ಜೀವನದಲ್ಲಿ ಈಗ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗುತ್ತಿದೆ. ಅವರು ಅನುಭವಿಸಿದ ಕಷ್ಟಗಳು ಅವರನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಿದೆ. ಈಗ ಅದೃಷ್ಟ ಅವರ ಕಡೆಗೆ ತಿರುಗುತ್ತಿದೆ. ಈ ಸಮಯವನ್ನು ಸರಿಯಾಗಿ ಬಳಸಿಕೊಂಡರೆ ಅವರು ತಮ್ಮ ಕನಸುಗಳನ್ನು ನಿಜವಾಗಿಸಿಕೊಳ್ಳುವ ಸಾಧ್ಯತೆ ಬಹಳ ಹೆಚ್ಚಾಗಿದೆ. ನೀವು ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ಬಯಸಿದರೆ ಬುಧವಾರ ಅಥವಾ ಶನಿವಾರ ಅವುಗಳನ್ನು ಪ್ರಾರಂಭಿಸುವುದು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಈ ದಿನಗಳಲ್ಲಿ ಪ್ರಾರಂಭಿಸಿದ ಕೆಲಸಗಳು ನಿಧಾನವಾಗಿ ಆದರೆ ಸ್ಥಿರವಾಗಿ ಪ್ರಗತಿಯನ್ನು ಸಾಧಿಸುತ್ತದೆ. ವಿಶೇಷವಾಗಿ ವ್ಯವಹಾರ ಅಥವಾ ಹೂಡಿಕೆ ಸಂಬಂಧಿತ ನಿರ್ಧಾರಗಳಿಗೆ ಈ ದಿನಗಳು ಅನುಕೂಲಕರವಾಗಿದೆ. ಆದರೆ ಈ ದಿನಗಳಲ್ಲಿ ಕಪ್ಪು ಅಥವಾ ಗಾಢ ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದನ್ನು ಕೆಲವರು ತಪ್ಪಿಸುವಂತೆ ಸಲಹೆ ನೀಡುತ್ತಾರೆ. ನೀವು ಇತರರ ದಿನಗಳಲ್ಲಿ ಅವುಗಳನ್ನು ಧರಿಸಬಹುದು. ಈ ರೀತಿಯ ಸಣ್ಣ ಮುನ್ನೆಚ್ಚರಿಕೆಗಳು ಕೆಲವೊಮ್ಮೆ ಉತ್ತಮ ಫಲಿತಾಂಶಗಳನ್ನು ತರಬಹುದು. ಜ್ಯೋತಿಷ್ಯದ ಪ್ರಕಾರ ಮಕರ ರಾಶಿಯವರಿಗೆ ಕೆಲವು ಬಣ್ಣಗಳು ವಿಶೇಷ ಶುಭವನ್ನು ತರುತ್ತದೆ. ವಿಶೇಷವಾಗಿ ಕಂದು, ಬಿಳಿ, ಹಳದಿ, ಹಸಿರು ಮತ್ತು ಗಾಢ ಕೆಂಪು ಬಣ್ಣಗಳನ್ನು ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಈ ಬಣ್ಣಗಳು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಪ್ರಮುಖ ಸಂದರ್ಭಗಳಲ್ಲಿ ಈ ಬಣ್ಣಗಳನ್ನು ಬಳಸುವುದರಿಂದ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚಾಗುತ್ತದೆ. ಹಾಗೆಯೇ ಕೆಲವು ಸಂಖ್ಯೆಗಳು ಮಕರ ರಾಶಿಯವರಿಗೆ ಅದೃಷ್ಟ ಸಂಖ್ಯೆಗಳು. ಈ ಸಂಖ್ಯೆಗಳು ನಿಮ್ಮ ಜೀವನದಲ್ಲಿ ಕಾಣಿಸಿಕೊಂಡಾಗ ಅವುಗಳನ್ನು ಶುಭ ಸೂಚನೆಗಳೆಂದು ತೆಗೆದುಕೊಳ್ಳಬಹುದು. ಇಂತಹ ಸಣ್ಣ ಸೂಚನೆಗಳು ಸಹ ಕೆಲವೊಮ್ಮೆ ದೊಡ್ಡ ಅವಕಾಶಗಳ ಕಡೆಗೆ ನಮ್ಮನ್ನು ದಾರಿದೀಪವಾಗಬಹುದು. ವೀಕ್ಷಕರೇ, ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ಶನೈಶ್ಚರಾಯ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.